ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಮದುವೆ ಆಗದೆ ಆಗಿರ್ಕೊಳ್ಳಿ. ಹಾಂ, ಬಂತು. ಮದುವೆ ಆಗದೆ ಇರೋರು ಎಷ್ಟು ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ತೀರ ಬಿಡಿ. ಮದುವೆ ಆಗದೆ ಇರೋರು ಸಾಮಾನ್ಯವಾಗಿ ನಾವು ಸ್ಕೂಲ್ಗಳಲ್ಲಿ ಓದಿದಾಗ, ಗೌರ್ಮೆಂಟ್ ಸ್ಕೂಲ್ಗಳು ನಾವೆಲ್ಲ ಓದಿದ್ದು, ಹಾಂ, ಮಹೇಶ್ ಮಾಯಣ್ಣ ಅಂತ ಹೇಳಿ, ನಾವು ಮೂಲತಃ ಮಂಡ್ಯ, ವಾಸ ಇರೋದೀಗ ಸದ್ಯಕ್ಕೆ ಬೆಂಗಳೂರು, ಸರ್ಕಾರಿ ಶಾಲೆ ಓದಿದ್ದು. ಅವಾಗೆಲ್ಲ ಬಿಡಿ ನಾವು, ಏಕೆಂದರೆ 1ರಿಂದ 4ನೇ ತರಗತಿ ಓದಿದ್ದು ನಮ್ಮ ಊರಿನಲ್ಲಿ, 5ರಿಂದ 7ನೇ ತರಗತಿ ಓದಿದ್ದು ಗರ್ಡ್ನಹಳ್ಳಿ ಅಂತ. ಈ ಕಡೆಯಿಂದ 4 ಕಿಲೋಮೀಟ್ರು, ಆ ಕಡೆಯಿಂದ 4 ಕಿಲೋಮೀಟ್ರು ನಡ್ಕೊಂಡು ಹೋಗ್ತಾ ಇದ್ದೋ. ಇವಾಗೆಲ್ಲ ನಡೆಯೋದಕ್ಕೆ ಅವಕಾಶ ಎಲ್ಲಿ? ಎಲ್ಲ ರೆಡಿ ಮಾಡಿ, ಆ ಮಕ್ಕಳಿಗಿಂತ ತಾಯಿನೇ ಜಾಸ್ತಿ ರೆಡಿ ಆಗಿರ್ತಾರೆ. ಅವ್ರು ರೆಡಿಯಾಗಿ ಆ ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲ್ ಒಳಗಡೆ ಬಿಟ್ಬಿಟ್ಟು ಬಾಯಿ ಹುಷಾರು ಅಂತ ಬಂದಿರ್ತಾರೆ. ಸ್ಕೂಲ್ ಒಳಗಡೆ ಹುಷಾರಿನಲ್ಲಿ ಅವ್ರೇನು ಯಾವುದೋ ಯುದ್ಧಕ್ಕೆ ಕಳಿಸ್ತಾ ಇದ್ರಿ ಅನ್ನೋ ಥರ ಹುಷಾರು, ಚೆನ್ನಾಗಿರಪ್ಪ ಅಂತ ಹೇಳಿ ಟೀಚರ್ ಬೇರೆ ಹೇಳ್ಬೋತಾರೆ, ಹುಷಾರು ನನ್ನ ಮಗ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ. ಈ ಥರ ಎಲ್ಲ ಆಗುತ್ತೆ. ನಾವು ನಡ್ಕೊಂಡು ಹೋಗ್ತಾ ಇದ್ದೋ. ಬಟ್ ಅವಾಗ ಸ್ಕೂಲ್ಗಳಲ್ಲಿ ಮುಂದೆ ಕೂತ್ಕೊಂಡ್ರೆ ಟೀಚರ್ಗಳು ನಮ್ಮನ್ನೇ ಫಸ್ಟು ಪ್ರಶ್ನೆ ಕೇಳ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಬಟ್ ಇವತ್ತು ಗೊತ್ತಾಗ್ಲಿಲ್ಲ, ನನಗೆ ಜ್ಞಾಪಕ ಬರಲ್ಲ. ಮುಂದೆ ಕೂತ್ಕೊಂಡೆ ನಮ್ಮ ಸರ್ ನನ್ನೇ ಫಸ್ಟ್ ಕರೆದ್ಬಿಟ್ರು. ಹಾಗಾಗಿ ನನಗೆ ಅವಾಗ ಮಾತಾಡೋಕ್ಕಾಗಲಿಲ್ಲ. ಅದಕ್ಕೆ ಒಂದು 5 ನಿಮಿಷ ಬಿಟ್ಟು ಮಾತಾಡ್ತೀನಿ ಸರ್ ಅಂತ ಹೇಳಿದೆ. ನೋಡಿ, ಮದುವೆ ಮನೆಗಳಲ್ಲಿ ಏನೇನು ಅವಾಂತರ ಆಗುತ್ತೆ ಅಂದರೆ, ಈಗ ಇತ್ತೀಚೆಗೆ ಒಂದು 20 ದಿನದಲ್ಲಿ ಮಂಡ್ಯದಲ್ಲಿ ನಾನು ನಮ್ಮ ಮಿಸ್ಸಸ್ಸು ಮದುವೆಗೆ ಹೋಗಿದ್ದು. ಮದುವೆ ಈ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಮಾಡಿಸ್ತಾರೆ ಇವಾಗ. ಅವಾಗೆಲ್ಲ ಏನು ಅಷ್ಟಿರಲಿಲ್ಲ. ಪ್ರೀ ವೆಡ್ಡಿಂಗ್ ಶೂಟು ಅಂತ ಹೇಳಿ ಮಾಡಿಸ್ತಾರಲ್ಲ, ರಿಸೆಪ್ಷನ್ನು. ಮಾಮೂಲಿ ರಿಸೆಪ್ಷನ್ನು ಆಲ್ರೆಡಿ ಇತ್ತು, ಎಲ್ಲ ಜನ ಕೂತಿದ್ರು. ಆ ಹುಡುಗ ಬಂದು ಸೂಟು ಬುಟ್ಟು ಹಾಕೊಂಡು ಸ್ಟೈಲಾಗಿ ಒಂದು ರೋಸ್ ಇಟ್ಕೊಂಡು ಬಂಡಿ ಊರ್ಬಿಟ್ಟು, ಐ ಲವ್ ಯು, ನೀನು ನನ್ನ ಇಷ್ಟಪಡ್ತೀಯಾ, ನಾನು ನಿನ್ನ ಮದುವೆ ಆಗ್ಬೋದಾ ಅಂತ ಕೇಳ್ತಾ ಇದ್ದ. ನನ್ನ ಪಕ್ಕದಲ್ಲಿ ಒಬ್ಬರು ಯಾರೋ ಹಳ್ಳಿಯವರಿದ್ರು, ಎಣ್ಣೆ ಬೇರೆ ಚೆನ್ನಾಗಿ ಹೊಡೆದಿದ್ರು. ಸೈಲೆಂಟಾಗಿ ಹೋಗ್ಬಿಟ್ಟು ಜೋರಾಗಿ ಪಟ್ಟತ್ತ ತಲೆ ಮೇಲೆ ಹೊಡೆದೇ ಬಿಟ್ರು ಹುಡುಗಂಗೆ. ನಾವೆಲ್ಲ ಗಾಬರಿ ಆಗೋಯ್ತು. ಜನ ಏನಪ್ಪ ಮದುವೆಗಿದ್ವಿ ನಿಂತೋಗ್ಬಿಟ್ಟಿದ್ದು ಹೊಡೆದ್ಬಿಟ್ರು ಅಂತ. ಅಲ್ಲ, ಅವ್ರು ನಮ್ಮ ನಂಟ್ರೆ ಆಗ್ಬೇಕು. ಹುಡುಗಿ ಅಪ್ಪ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡವ್ರೆ, ಚೌಟ್ರಿ ಮಾಡವ್ರೆ, ಅಡುಗೆನೂ ಎಲ್ಲ ರೆಡಿ ಆಗದೆ, ಬೆಳಿಗ್ಗೆ ತಾಳಿ ಕಟ್ಬೇಕು, ಬೋಳಿ ಮಗನ, ಈಗ ನಿನ್ಗೆ ಇಷ್ಟನಾ ನಾನು ಅಂತ ಕೇಳ್ತಾ ಇದ್ದಿಲ್ಲ. ಇಷ್ಟ ಇಲ್ಲ ಅಂದ್ಬಿಟ್ರೆ ನಿನ್ನ ತಾತ ಕೊಡ್ತಾರೆ ಇದೆಲ್ಲ ದುಡ್ಡ ಅಂತ ಕೇಳ್ತಾ ಇದ್ದ. ಈ ಥರ ಎಲ್ಲ ಆಗುತ್ತೆ. ನಮ್ಮ ಪಕ್ಕದಲ್ಲಿ ಇನ್ನೊಬ್ಬ ಹುಡುಗ ಸ್ವಲ್ಪ ದಾಡಿ ಬಿಟ್ಕೊಂಡು ಬೇಜಾರ ಕೂತಿದ್ದ. ಏನಪ್ಪ ಯಾವ ಊರು ಹಾಗೆ ಹೀಗೆ ಅಂತ, ನಮ್ಗೆ ಇನ್ನೇನು ಕೆಲಸ ಇರೋಲ್ವಲ್ಲ, ಅವ್ರು ನೋಡೋದು ಮಾತಾಡ್ತಾ ಕೇಳ್ತಾ ಇದ್ದು ಯಾವ ಊರು ಏನು ಅಂತ ಹೇಳಿ. ಸರ್, ನಾನು ಆ ಹುಡುಗಿ ಮದುವೆ ಹುಡುಗಿ ಇದೆಯಲ್ಲ, ಆ ಹುಡುಗಿ ಮಾಜಿ ಲವರು, ಅದಕ್ಕೆ ಬಂದಿದ್ದೀನಿ ಮದುವೆಗೆ ಅಂದರೆ. ಪರವಾಗಿಲ್ಲ ಕಣಯ್ಯ, ಭಾರಿ ಧೈರ್ಯ. ನಮಗೆಲ್ಲ ಲವ್ ಫೇಲ್ಯೂರ್ ಆದರೆ ಬೇಜಾರಾಗಿ ಎಲ್ಲೆಲ್ಲೋ ಏನೇನೋ ಮಾಡ್ಕೋಬೇಕು ಅಂತ ಐಡಿಯಾ ಬರುತ್ತೆ. ಏನು ಧೈರ್ಯದಲ್ಲಿ ಕೂತಿದ್ದೀನಿ? ಏನಿಲ್ಲ ಸರ್, ಇವಾಗ ನೋಡಿದ್ದೀರಲ್ಲ ಟಿ ವಿಗಳಲ್ಲಿ, ಪೇಪರ್ಗಳಲ್ಲಿ ಸುಮಾರು ಮದುವೆ ತಾಲಿ ಕಟ್ಟು ಹಂತಕ್ಕೆ ಬಂದು ನಿಂತೋಯ್ತವೆ. ನಾನು ಕಾಯ್ತಾ ಇದ್ದೀನಿ ಏನೋ ಅಂತ ಹೇಳಿ ಅಂತ ಹೇಳಿದೆ. ಈ ಥರ ಎಲ್ಲ ಅವಂತರ ಆಗುತ್ತೆ. ಮತ್ತು ಹಾಗೆ ಊಟದ ಮನೆಗೆ ಹೋಗೋಣ ಅಂತ ಬರ್ತಾಯಿದ್ದು ನಾನು, ನಮ್ಮ ಮಿಸ್ಸಸ್ಸು. ನಮ್ಮ ಹಳೆ ಫ್ಯಾಮಿಲಿ ಮದುವೆ ಆದಮೇಲೆ ಹಳೆ ನೆಂಟರು ಎಲ್ಲರೂ ಬಂದಿರ್ತಾರಲ್ವ, ತುಂಬ ಚೆನ್ನಾಗಿದ್ದಾರೆ. ಅಮ್ಮ ನಮಗೂ ಪರಿಚಯ ಒಬ್ಬರು, ರೇಖಾ ಅಂತ ಹೇಳಿ, ಅವ್ರ ಮಗುನು ಅವರು ಬಂದಿದ್ದರು. ಅವ ಎಮ್ಮನೂ ಚೆನ್ನಾಗಿದ್ರು, ಮಗುನೂ ಚೆನ್ನಾಗಿತ್ತು. ನಾನು ನಮ್ಮ ಮಿಸ್ಸಸ್ಸು ನಾನು ಎತ್ಕೊಂಡೆ ಮಗುನ, ಆಟ ಆಡಿಸ್ತಾ ಇದೆ. ಒಂದು ಸ್ವಲ್ಪ ಹಿಂಗಂದೆ, ಒಂದು ಪಪ್ಪಿ ಕೊಡು ಮಗ ಅಂತ ಹೇಳಿದೆ. ಅದು ಕೊಡ್ತಾ ಇರಲ್ಲ. ಅಯ್ಯಮ್ಮ, ಅಂಕಲ್ ಕೇಳ್ತಾ ಇದೆ ಸುಮಾರಾದ್ಮೇಲೆ, ಒಂದು ಮುತ್ತು ಕೊಡು ಅಂತು. ಆಯಿತು, ಕೊಟ್ಬಿಟ್ಟು ಸುಮ್ಮನೆ ಇದ್ರಾಗಿರೋದು. ಮಮ್ಮಿ ನಾ ಕೊಟ್ಟೆ, ನೀನೇ ಕೊಡಲಿಲ್ಲ ಅಂತ. ನನಗೆ ಒಂದು ಯಾವುದೋ ಒಂದು ಮೂಲಲ್ಲಿ ಖುಷಿ ಆಯಿತು. ಆಮೇಲೆ ಅಂದ್ಬಿಟ್ಟು ಬಿಸ್ನೆಸ್ ಬೇರೆ ಪಕ್ಕದಲ್ಲೇ ಇದ್ರಲ್ಲ, ಮದುವೆಗೆ ಹೋಗೋದು. ಈ ಥರ ಎಲ್ಲ ಅವಾಂತರಗಳು.